ಖ್ಯಾತ ಬಸವನಗುಡಿ ಕಡಲೆಕಾಯಿ ಪರಿಷೆ ನಾಳೆಯಿಂದ ಆರಂಭ ಆಗಲಿದೆ. ಈಗಾಗಲೇ ಬಸವನಗುಡಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಬ್ಬದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಬನ್ನಿ ಹಾಗಾದ್ರೆ ಇವಾಗ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್. ನಾಳೆಯಿಂದ 3 ದಿನ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ. ಬಸವನಗುಡಿಯ ಕಡಲೆಕಾಯಿ ಪರಿಷೆ ಬೆಂಗಳೂರಿಗರ ಒನ್ ಆಫ್ ದಿ ಫೇವರೇಟ್ ಇವೆಂಟ್. ಕಾರ್ತಿಕ ಮಾಸದಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆಗೆ ರಾಜಧಾನಿಯ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ನಾಳೆಯಿಂದ ಬುಧವಾರದ ತನಕ ಅಂದ್ರೆ 3 ದಿನ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ನಡೆಯಲಿದೆ. ನಾಳೆ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 6:30ಕ್ಕೆ ಅಭಿಷೇಕ, ವಿಶೇಷ ಪೂಜೆ ಪುನಸ್ಕಾರ ನಡೆಯಲಿದೆ. ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈಗಾಗಲೇ ಹಬ್ಬದ ಕಳೆಗಟ್ಟಿದೆ. ಎಲ್ಲಿ ನೋಡಿದ್ರೂ ಮಳಿಗೆಗಳ ಸಾಲು, ವ್ಯಾಪಾರಿಗಳ ವಹಿವಾಟು, ಗ್ರಾಮೀಣ ಸೊಗಡು ಅನಾವರಣಗೊಂಡಿದೆ. ರಾಮಕೃಷ್ಣ ಆಶ್ರಮ ವೃತ್ತದಿಂದ ಗ್ಯೂಗಲ್ ರಾಕ್, ಕಾಮತ್ ಹೋಟೆಲ್ ಸರ್ಕಲ್ ವರೆಗೆ ತರಹೇವಾರಿ ವ್ಯಾಪಾರ ಮಳಿಗೆಗಳು ಬೀಡು ಬಿಟ್ಟಿವೆ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೊಂದಿಕೊಂಡ ಇತರ ರಸ್ತೆಗಳು, ಮಳಿಗೆಗಳು ಬೀದಿ ವ್ಯಾಪಾರಸ್ಥರಿಂದ ತುಂಬಿದೆ. ಈ ಬಾರಿ ಪರಿಷೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಗಮನ ಸೆಳೆಯಲಿವೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಪಾರ್ಟಿ ಆಫೀಸರ್ದು ಭೇಟಿ ಮಾಡ್ತೇನೆ. ಎಲ್ಲ ಪ್ರಶ್ನೆ ಈಗ ಏನು ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ. ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ. ನಿಖಿಲ್ ಇನ್ನೂ ಯುವಕ, ಒಳ್ಳೆ ಭವಿಷ್ಯವಿದೆ. ಅವರಿಗೆ NDAದಲ್ಲಿ ಇದ್ದಾರೆ, ಬಿಜೆಪಿ ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಕಾಂಗ್ರೆಸ್ ಗೆಲುವಿಗೆ ಬಿಜೆಪಿ ನಾಯಕರು ಕಾರಣ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. BJPಯವರು ಮಾಡಿದ್ದಾರೆ. BJPಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ, ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ಅಂದಿದ್ರೆ, ದಳದವರು ಸಹಾಯ ಮಾಡಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟು ಅಪೂರ್ವ ಸಹೋದರರಿಗಂತೂ ಇಲ್ಲ, ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸ್ಬೇಕು. ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಡಿಕೆಶಿ, ಸಿದ್ದರಾಮಯ್ಯ ಚುನಾವಣೆ ಗೆದ್ದಿಲ್ಲ. ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟರ್ಗಳದು ಹಣದ್ದು ಚುನಾವಣೆ. ಇದು ಅಧಿಕಾರಿಗಳು ಇವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಹೊರತು ನಿಮ್ಮ ಶ್ರಮದಿಂದ ಏನು ಗೆದ್ದಿಲ್ಲ. ಇಲ್ಲಿ ಪೂರ್ತಿ JDS ಇರ್ಬೋದು, BJP ಇರ್ಬೋದು, ನಾವು ಪೂರ್ತಿ ಮನಸ್ಸಾಕಿ ಕೆಲಸ ಮಾಡಿದ್ದೀರಿ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ಇರಲಿಲ್ಲ, ಕೊನೆ ಮೂಮೆಂಟಲ್ಲಿ ಬಂದರು. ಪಾಪ ಮುಂದೆ ಭವಿಷ್ಯ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಿಮ್ಮ ದೌರ್ಜನ್ಯಕ್ಕೆ ಮುಸ್ಲಿಮರನ್ನ ಯಾಕೆ ಬಲಿ ಕೊಡ್ತೀರಿ? ನಿಮ್ಮ ದೌರ್ಬಲ್ಯವನ್ನ ಮುಚ್ಕೊಳ್ಳೋದಕ್ಕೆ ಮುಸಲ್ಮಾನರನ್ನ ಯಾಕೆ ಬಲಿ ಪಶು ಮಾಡಕ್ ಹೊಂಟಿರಿ? ನಿಮ್ಮಪ್ಪ ಚೆನ್ನಾಗಿದ್ದಾಗ ಓಟ್ ಕೊಟ್ಟಿಲ್ವಾ? ಮಗ ನಿಖಿಲ, ನಿಮ್ಮ ಅಜ್ಜನಿಗೆ ರಾಮನಗರದಲ್ಲಿ 32,000 ಜನ ಸಾಬ್ರು 95ರಲ್ಲಿ ಓಟ್ ಕೊಟ್ಟಾಗ ನಿಮ್ಮ ಅಜ್ಜ ಚೀಫ್ ಮಿನಿಸ್ಟರ್ ಆದ. 18 ಸೀಟ್ ಪಾರ್ಲಿಮೆಂಟ್ ಗೆಲ್ಸಿದ್ರು, ನಿಮ್ಮ ಅಜ್ಜ ಪ್ರೈಮ್ ಮಿನಿಸ್ಟರ್ ಆದ್ರು. ಮರ್ತು ಬಿಟ್ಟೇನಪ್ಪ, ನೀನಿನ್ನೂ ಹುಟ್ಟಿಲ್ಲ ಅಂದಂಗೆ ಕಾಣುತ್ತ. ಅವಾಗ ಒಟ್ಟಾರೆ ಚನ್ನಪಟ್ಟಣ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಈ ಚರ್ಚೆ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಎಂಬುದನ್ನ ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಮಕೃಷ್ಣ ಆಶ್ರಮ ವೃತ್ತದಿಂದ ಯೂಗಲ್ ರಾಕ್ ಕಾಮತ್ ಹೋಟೆಲ್ ಸರ್ಕಲ್ ವರೆಗೆ ತರಹೇವಾರಿ ವ್ಯಾಪಾರ ಮಳಿಗೆಗಳು ಬೀಡು ಬಿಟ್ಟಿವೆ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೊಂದಿಕೊಂಡ ಇತರ ರಸ್ತೆಗಳು ಮಳಿಗೆಗಳು ಬೀದಿ ವ್ಯಾಪಾರಸ್ಥರಿಂದ ತುಂಬಿದೆ. ಈ ಬಾರಿ ಪರಿಷೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಗಮನ ಸೆಳೆಯಲಿವೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಡೆಲ್ಲಿಯಿಂದ ಬಂದ್ಮೇಲೆ ಅದನ್ನ ನಮ್ಮ ಪಾರ್ಟಿ ಆಫೀಸ್ ಬಂದು ಭೇಟಿ ಮಾಡ್ತೇನೆ. ಕೇಳೋ ಎಲ್ಲ ಪ್ರಶ್ನೆಗಳು ರಿಸಲ್ಟ್ ಬಂದಾಗ ಈಗ ಏನ್ ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ. ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ. ನಿಖಿಲ್ ಇನ್ನೂ ಯುವಕ, ಒಳ್ಳೆ ಭವಿಷ್ಯವಿದೆ. ಅವರಿಗೆ NDAದಲ್ಲಿ ಇದ್ದಾರೆ, ಬಿಜೆಪಿ ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಕಾಂಗ್ರೆಸ್ ಗೆಲುವಿಗೆ ಬಿಜೆಪಿ ನಾಯಕರು ಕಾರಣ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲಾಗಿ ಸಪೋರ್ಟ್ ಮಾಡಿದ್ದಾರೆ. BJPಯವರು ಮಾಡಿದ್ದಾರೆ. BJPಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ, ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ಅಂದಿದ್ರೆ, ದಳದವರು ಸಹಾಯ ಮಾಡಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟು ಅಪೂರ್ವ ಸಹೋದರರಿಗಂತೂ ಇಲ್ಲ, ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸ್ಬೇಕು. ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಡಿಕೆಶಿ ಸಿದ್ದರಾಮಯ್ಯ ಚುನಾವಣೆ ಗೆದ್ದಿಲ್ಲ. ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟರ್ಗಳದು ಹಣದ್ದು ಚುನಾವಣೆ. ಇದು ಅಧಿಕಾರಿಗಳು ಇವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಹೊರತು ನಿಮ್ಮ ಶ್ರಮದಿಂದ ಏನು ಗೆದ್ದಿಲ್ಲ. ಇಲ್ಲಿ ಪೂರ್ತಿ JDS ಇರ್ಬೋದು, BJP ಇರ್ಬೋದು, ನಾವು ಪೂರ್ತಿ ಮನಸ್ಸಾಕಿ ಕೆಲಸ ಮಾಡಿದ್ದೀರಿ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ಇರಲಿಲ್ಲ, ಕೊನೆ ಮೂಮೆಂಟಲ್ಲಿ ಬಂದರು ಪಾಪ. ಮುಂದೆ ಭವಿಷ್ಯ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಿಮ್ಮ ದೌರ್ಜನ್ಯಕ್ಕೆ ಮುಸ್ಲಿಮರನ್ನ ಯಾಕೆ ಬಲಿ ಕೊಡ್ತೀರಿ? ನಿಮ್ಮ ದೌರ್ಬಲ್ಯವನ್ನ ಮುಚ್ಕೊಳ್ಳೋದಕ್ಕೆ ಮುಸಲ್ಮಾನರನ್ನ ಯಾಕೆ ಬಲಿ ಪಶು ಮಾಡಕ್ ಹೊಂಟಿರಿ? ನಿಮ್ಮಪ್ಪ ಚೆನ್ನಾಗಿದ್ದಾಗ ಓಟ್ ಕೊಟ್ಟಿಲ್ವಾ? ಮಗ ನಿಖಿಲ, ನಿಮ್ಮ ಅಜ್ಜನಿಗೆ ರಾಮನಗರದಲ್ಲಿ 32,000 ಜನ ಸಾಬ್ರು 95ರಲ್ಲಿ ಓಟ್ ಕೊಟ್ಟಾಗ ನಿಮ್ಮ ಅಜ್ಜ ಚೀಫ್ ಮಿನಿಸ್ಟರ್ ಆದ. 18 ಸೀಟ್ ಪಾರ್ಲಿಮೆಂಟ್ ಗೆಲ್ಸಿದ್ರು, ನಿಮ್ಮ ಅಜ್ಜ ಪ್ರೈಮ್ ಮಿನಿಸ್ಟರ್ ಆದ್ರು. ಮರ್ತು ಬಿಟ್ಟೇನಪ್ಪ, ನೀನಿನ್ನೂ ಹುಟ್ಟಿಲ್ಲ ಅಂದಂಗೆ ಕಾಣುತ್ತ. ಅವಾಗ ಒಟ್ಟಾರೆ ಚನ್ನಪಟ್ಟಣ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಈ ಚರ್ಚೆ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಎಂಬುದನ್ನ ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.